ನಮಸ್ಕಾರ. ನಾನು ಮೈಸೂರಿಂದ ಸುಪ್ರೀತ್ ತಮ್ಮ ಮುಂದೆ ಇನ್ನೊಂದು ಪ್ರಾಪರ್ಟಿ ತೊಗೊಂಡು ಹಾಜರಾಗಿದ್ದೀನಿ ಸ್ನೇಹಿತರೆ. ನಾನಿವತ್ತಿರೋದು ಮೈಸೂರು MMG ಅಂಬಾರಿ ಲೇಔಟ್ ಎಂಬ ಒಂದು ರೆಸಿಡೆನ್ಷಿಯಲ್ ಲೇಔಟ್ ಒಳಗೆ ನಾನು ನಿಂತಿದ್ದೀನಿ. ನೀವು ನೋಡ್ತಾ ಇರುವಂತಹ ಖಾಲಿ ನಿವೇಶನ 30-40 30-40. ಭಾಳಷ್ಟು ಜನ ಕೇಳಿದ್ರಿ 30-40 ಅಂದರೆ ಯಾವ ಮೀಟರ್ಸ್ ಲೆಕ್ಕದಲ್ಲಿ ಏನಾಗುತ್ತೆ ಸುಪ್ರೀತ್ ಅಂತ. 9 × 12 ಮೀಟರ್ಸ್ ಹೇಳ್ಬೇಕಾದ್ರೆ ನಾವಂತ 30-40 ಅಂತ ಹೇಳ್ತೀವಿ, ಬಟ್ ಇದು 9 × 12 ಮೀಟರ್ಸ್ ಲೆಕ್ಕದಲ್ಲಿ ಇರುವಂತಹ ನಿವೇಶನ. ಈಗಾಗಲೇ ಹೇಳದಂತೆ ಎಲ್ಲಿದೆ ಇದು ಅಂತಂದರೆ ಮೈಸೂರು ಮಧ್ಯಭಾಗದಿಂದ, ಅಂದರೆ ಮೈಸೂರು ರೈಲ್ವೆ ಸ್ಟೇಷನು, ಬಸ್ ಸ್ಟ್ಯಾಂಡು, ದೇವರಾಸ್ ರೋಡ್ ರಸ್ತೆ, ಮೈಸೂರು ಪ್ಯಾಲೇಸು, ಸಯಾಜಿ ರೋಡು, ಮನ್ನಾಸ್ ಮಾರ್ಕೆಟು, ಇವೆಲ್ಲ ಹಾರ್ಟ್ ಆಫ್ ದ ಸಿಟಿ ಅಂತ ನಾವೇನು ಕರಿತೀವಿ, ಅಲ್ಲಿಂದ ಸರಿಸುಮಾರು 9 ಕಿಲೋಮೀಟರ್ ಒಳಗಿರುವಂತಹ ಮೂಡಾ ಅನುಮೋದಿತ ರೆಸಿಡೆನ್ಷಿಯಲ್ ಲೇಔಟ್. ಯಾವ ಭಾಗದಲ್ಲಿ, ಮೈಸೂರು ಯಾವ ಭಾಗದಲ್ಲಿದೆ ಅಂತಂದರೆ ನೋಡಿ, ನೀವು ಮೈಸೂರು JP ನಗರ ರಿಂಗ್ ರೋಡ್ ಆದ ನಂತರ ಶ್ರೀನಗರ ಇದೆ. ಶ್ರೀನಗರ ಏನು ಡಬಲ್ ಟ್ಯಾಂಕ್ ಅಥವಾ ಶ್ರೀನಗರ ಮೇನ್ ಟ್ಯಾಂಕ್ ಏನಿದೆ, ಓವರ್ ಟ್ಯಾಂಕ್ ಇದೆ, ಅಲ್ಲಿಂದ ಸರಿಸುಮಾರು 1 ಕಿಲೋಮೀಟರ್ 1.5 ಕಿಲೋಮೀಟ್ರಲ್ಲಿ ಇರುವಂತಹ ಈ ಮೂಡಾ ಅನುಮೋದಿತ ರೆಸಿಡೆನ್ಷಿಯಲ್ ಲೇಔಟ್ ಇದು. ಇನ್ನೂ ಸಂಕ್ಷಿಪ್ತವಾಗಿ ಹೇಳಬೇಕು ಎಲ್ಲಿದೆ, ಯಾವ ನಮಗೆ ಅದು ಗೊತ್ತಾಗ್ತಾ ಇಲ್ಲ ಅಂದರೆ ನೋಡಿ, ಮೈಸೂರಿನ ಹೆಸರಾಂತ ಕಾಲೇಜ್ಗಳಾದಂಥ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂದರೆ NIE ಕಾಲೇಜಿಂದ ನೀವು ನಾಚನಹಳ್ಳಿ ಪಾಳ್ಯ, ಅಂದರೆ ಇವತ್ತಿನ ದಿವಸದಲ್ಲಿ ಒಂದು ಹೆಸರಾಂತ ಹಾಸ್ಪಿಟಲ್ ಇದೆ, ಕಾಮಾಕ್ಷಿ ಹಾಸ್ಪಿಟಲ್ ಅಂತ. ಕಾಮಾಕ್ಷಿ ಹಾಸ್ಪಿಟಲಿಂದ ಇಲ್ಲಿಗೆ ಸರಿಸುಮಾರು 4.5-5 ಕಿಲೋಮೀಟರ್ ಆಗುತ್ತೆ. NIE ಕಾಲೇಜಿಂದ 6 ಕಿಲೋಮೀಟರ್ ಆಗುತ್ತೆ. ಸಿಟಿ ಸೆಂಟರ್ನ 9 ಕಿಲೋಮೀಟರ್ ಆಗುತ್ತೆ. ಶ್ರೀನಗರದ 1.5 ಕಿಲೋಮೀಟ್ರಲ್ಲಿ ಇರುವಂತಹ ಈ ಮೂಡಾ ಅನುಮೋದಿತ ಅಂತ ಈಗಾಗಲೇ ಹೇಳಿದ್ದೀನಿ. ಏನು ಮೂಡಾ ಅನುಮೋದಿತ, ಏನೇನು ವ್ಯವಸ್ಥೆಗಳಿದೆ ಇಲ್ಲಿ, ಮೂಲಭೂತ ಸೌಕರ್ಯಗಳು ಏನೇನಿದೆ ಅಂದರೆ ಕುಡಿಯೋ ನೀರಿನ ವ್ಯವಸ್ಥೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ವಿದ್ಯುತ್ ಕಂಬ, ಎಲ್ಲವೂ ಇರುವಂಥದ್ದು. ಈಗಾಗಲೇ ನೀವು ನೋಡಬಹುದು ಬಹಳಷ್ಟು ಜನ ಮನೆಗಳನ್ನ ಕಟ್ಕೊಂಡು ಈಗಾಗಲೇ ವಾಸ ಇದ್ದಾರೆ. ಆ ಸುತ್ತಮುತ್ತ ಎಲ್ಲ ಮನೆಗಳು ಈಗಾಗಲೇ ಆಗಿದೆ. ಸೊ ಏನಕ್ಕೆ ನಾನು ಈ ವಿಚಾರದಲ್ಲಿ ಮನೆ ಸೈಟ್ ತೋರಿಸ್ತಾ ಇದ್ದೀನಿ, ಅಕ್ಕಪಕ್ಕ ಮನೆಗಳು ತೋರಿಸ್ತಾ ಇದ್ದೀನಿ ಅಂತಂದರೆ ಸ್ನೇಹಿತರೆ, 2 ವಿಚಾರ. ನೀವು ಮನೆ ಕಟ್ಕೊಂಡು ಇರಬಹುದಾ ಇಲ್ಲಿ ಅಂತ ಕೇಳ್ತೀರಿ. ಅದಕ್ಕೋಸ್ಕರ ಈಗಾಗಲೇ ಇದ್ದಾರೆ. ಇಲ್ಲಿ ಮನೆ ಕಟ್ಕೊಂಡಿದ್ರೆ ಒಂಟಿ ಮನೆ ಆಗಲ್ಲ, ಭಾಳಷ್ಟು ಮನೆಗಳು ಈಗಾಗಲೇ ಇದೆ. ಮೂಲಭೂತ ಸೌಕರ್ಯಗಳು ಇದ್ದರೆ ಮಾತ್ರ ಎಲ್ಲ ಮನೆಗಳಿರೋಕ್ಕೆ ಸಾಧ್ಯ. ಅಂದರೆ ಕುಡಿಯೋ ನೀರು ಇರಬೇಕು. ನೋಡಿ ಈಗ ತೋರಿಸ್ತೀನಿ. ಈಗಾಗಲೇ ವಾಟರ್ ಸಪ್ಲೈ, ಈ ಲೇಔಟಿಂದ ವಾಟರ್ ಸಪ್ಲೈ ಇದೆ. ಸೊ ವೇಸ್ಟ್ ವಾಟರ್ ಲೈನು ಅದು ತೋರಿಸ್ತೀನಿ ನೋಡಿ. ಇಲ್ಲಿ ಇದು ವೇಸ್ಟ್ ವಾಟರ್ ಲೈನು, ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ. ಮನೆ ಎವ್ರಿ ಸೈಟ್ ಹ್ಯಾಸ್ ಇಂಡಿಪೆಂಡೆಂಟ್ ವಾಟರ್ ಸಪ್ಲೈ ಆ್ಯಂಡ್ ವೇಸ್ಟ್ ವಾಟರ್ ಲೈನು. ಡಾಂಬರೀಕರಣ, ರೋಡ್ ಆಗಿದೆ. ಎಲೆಕ್ಟ್ರಿಸಿಟಿ ನೀವು ನೋಡಬಹುದು. ಸೈಟ್ ಮಾರ್ಕಿಂಗು, ಬ್ಲೂ ಸ್ಟೋನ್ ಟು ಬ್ಲೂ ಸ್ಟೋನ್ ಏನು ಕಾಣ್ತಾ ಇದೆ, ದಟ್ ಈಸ್ ಸೈಟ್ ಮಾರ್ಕಿಂಗು. ಮುಂಭಾಗಕ್ಕೆ ಅಂದರೆ ಇಟ್ಸ್ ವೆಸ್ಟ್ ಫೇಸಿಂಗ್ ಸೈಟು, ಮುಂಭಾಗಕ್ಕೆ 30 ಅಡಿ, ಹಿಂದಕ್ಕೆ 40 ಅಡಿ ಮೀಟರ್ಸ್ ಲೆಕ್ಕದಲ್ಲಿ ಇರುವಂತಹ ಈ ನಿವೇಶನ. ಸೊ ಇನ್ನೊಂದು ವಿಚಾರ ಸುಪ್ರೀತ್, ನಾವು ಮೈಸೂರಲ್ಲಿ ಈ ಥರ ಒಂದೊಳ್ಳೆ